ನರೇಂದ್ರ ಮೋದಿ ಅವರು ಬಂದ ಮೇಲೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಬೆಲೆ ಏರಿಕೆ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಇವತ್ತು ಪ್ರತಿಯೊಬ್ಬರ ಜೇಬಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೈ ಹಾಕಿದ್ದಾವೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಇತ್ತು, $100 ಜಾಸ್ತಿ ಇತ್ತು ಒಂದು ಬ್ಯಾರೆಲ್ಗೆ. ಆಗ ಮನಮೋಹನ್ ಸಿಂಗ್ರವರು ಡೀಸೆಲ್ ಬೆಲೆಯನ್ನು $47 ಜಾಸ್ತಿ ಏರಲಿಕ್ಕೆ ಬಿಟ್ಟಿರಲಿಲ್ಲ. ಹಾಗಾಗಿ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಇತ್ತು. ಪೆಟ್ರೋಲ್ ಬೆಲೆ 70, 71, 75 ಇತ್ತು. ಎಷ್ಟಿತ್ತು ಗೊತ್ತಾ? ಕ್ರೂಡ್ ಆಯಿಲ್ ಬೆಲೆ 12-13ರಲ್ಲಿ $125 ಇತ್ತು. ನರೇಂದ್ರ ಮೋದಿ ಅವರು ಬಂದ ಮೇಲೆ ಟ್ಯಾಕ್ಸ್ನೂ ಹೆಚ್ಚು ಮಾಡಿದ್ರು. ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆನೂ ಕಡಿಮೆ ಆಯಿತು. ನಿಮಗೆ 15, 16, 17, 18ರಲ್ಲಿ 47, 46, 56, 45 ಇಷ್ಟು ಡಾಲರ್ ಬೆಲೆ ಇತ್ತು. ಅದು ಕಡಿಮೆ ಆದ ಮೇಲೂ ಕೂಡ ಗ್ರಾಹಕರಿಗೆ ವರ್ಗಾವಣೆ ಆಗಲಿಲ್ಲ. ಮನಮೋಹನ್ ಸಿಂಗ್ರವರು ಇರುವಾಗ ಡೀಸೆಲ್ ಮೇಲೆ ಬರೀ ಟ್ಯಾಕ್ಸ್ ಇದ್ದದ್ದು $3.45. ಪೆಟ್ರೋಲ್ ಮೇಲೆ $9.20. ಇವತ್ತು ನರೇಂದ್ರ ಮೋದಿಯವರು 7 ವರ್ಷದಲ್ಲಿ ಡೀಸೆಲ್ ಮೇಲೆ $3.45ಇಂದ $31.84 ಏರಿಸಿದ್ದಾರೆ. $31.84. ಪೆಟ್ರೋಲ್ ಮೇಲೆ $9.20ಇಂದ $32.98 ಏರಿಸಿದ್ದಾರೆ. $32.98. ಅದರಲ್ಲಿ 50% ಕಡಿಮೆ ಮಾಡಲಿ. ಇವತ್ತು ಬರೀ ಡೀಸೆಲ್, ಪೆಟ್ರೋಲ್ ಮೇಲೆ, ಗ್ಯಾಸ್ ಮೇಲೆ ಎಕ್ಸೈಸ್ ಡ್ಯೂಟಿ 23 ಲಕ್ಷ ಕೋಟಿ ಕಲೆಕ್ಟ್ ಮಾಡಿದ್ದಾರೆ 7 ವರ್ಷದಲ್ಲಿ. ಎಷ್ಟು? 23 ಲಕ್ಷ ಕೋಟಿ ಕಲೆಕ್ಟ್ ಮಾಡಿದ್ದಾರೆ. ಬರೀ 2021 ಒಂದೇ ವರ್ಷದಲ್ಲಿ 3,35,000 ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ. ಕರ್ನಾಟಕದಿಂದ 7 ವರ್ಷದಲ್ಲಿ 1,20,000 ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ. ಅವ್ರು ಏನು ಹೇಳ್ತಾ ಇದ್ದಾರೆ? ಬಹುಶಃ ಈಗ ಉತ್ತರ ಕೊಡಲು ಮುಖ್ಯಮಂತ್ರಿಗಳು ಹೇಳ್ಬೋದು. ಹಿಂದಿನ ಸರ್ಕಾರ ಬಾಂಡ್ ತಗೊಂಡಿತ್ತು. ಬಾಂಡ್ ಎಷ್ಟು ತಗೊಂಡಿತ್ತಪ್ಪ ಅಂತಂದರೆ 2006ರಿಂದ 10ರವರೆಗೆ ಬಾಂಡ್ಗಳು ತಗೊಂಡಿತ್ತು. ಆಮೇಲೆ ನಿಲ್ಲಿಸ್ಬಿಟ್ರು. 1,40,000 ಕೋಟಿ ರೂಪಾಯಿಗೆ ಬಾಂಡ್ಗಳು ತಗೊಂಡಿದ್ರು. ಆದರೆ ಇವರು ಕಟ್ಟಿರ್ತಕ್ಕಂಥದ್ದು ಇಲ್ಲಿವರೆಗೆ 3,500 ಕೋಟಿ ರೂಪಾಯಿ ಅಷ್ಟೇ. ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ಬಡ್ಡಿ ಕೊಡಬೇಕು. 7 ವರ್ಷದಲ್ಲಿ 70,000 ಕೋಟಿ ಬಡ್ಡಿ ಕೊಟ್ಟಿದ್ದಾರೆ. ಅಸಲಿಗೆ 3,500 ಕೋಟಿ ಕೊಟ್ಟಿದ್ದಾರೆ. ಈ ವರ್ಷ 10,000 ಕೋಟಿ ಕೊಡಬೇಕು. ಇನ್ನು ಇವ್ರ ಮೇಲೆ ಬರ್ಡನ್ ಇರತಕ್ಕಂಥದ್ದು 1,30,923 ಕೋಟಿ ರೂಪಾಯಿ. 1,30,923 ಕೋಟಿ ರೂಪಾಯಿ. ಇದು 26ಕ್ಕೆ ಮೆಚ್ಯೂರ್ ಆಗೋದು. ಅಲ್ಲಿವರೆಗೆ ಪ್ರತಿ ವರ್ಷ ಮೆಚ್ಯೂರ್ ಆಗ್ತಾ ಹೋಗ್ತದೆ. ಗೊತ್ತಾಯ್ತಲ್ಲ? 5,762 ಕೋಟಿ ರೂಪಾಯಿ ಮನಮೋಹನ್ ಸಿಂಗ್ರವ್ರ ಸರ್ಕಾರನೇ ಕೊಟ್ಟಿದೆ. ಇನ್ನು ಒಂದೇ ವರ್ಷದಲ್ಲಿ 3,35,000 ಕೋಟಿ ಬಂದಿದೆಯಲ್ಲಪ್ಪ. ಕಟ್ಬಿಡಿ ಎಲ್ಲನೂ. 23 ಲಕ್ಷ ಕೋಟಿ ಕಲೆಕ್ಟ್ ಮಾಡಿದ್ದೀರಲ್ಲ ಟ್ಯಾಕ್ಸ್ನಲ್ಲಿ, ಅದರಲ್ಲಿ 50% ಕಡಿಮೆ ಮಾಡಿರಿ. $31.84 ಇದೆಯಲ್ಲ ಡೀಸೆಲ್ ಮೇಲೆ, ಯು ರೆಡ್ಯೂಸ್ ಇಟ್ ಟು ₹20. ಯು ರೆಡ್ಯೂಸ್ ಇಟ್ ಪೆಟ್ರೋಲ್ ಮೇಲೆ, ಯು ರೆಡ್ಯೂಸ್ ಇಟ್ ಟು ₹20. ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರ ವಸೂಲು ಮಾಡೋದ್ರ ಜೊತೆಗೆ ಪೆಟ್ರೋಲ್ ಮೇಲೆ 35% ಟ್ಯಾಕ್ಸ್ ವಸೂಲು ಮಾಡ್ತಾ ಇದ್ದಾರೆ. ಎಷ್ಟು? 35%.
ಡೀಸೆಲ್ ಮೇಲೆ 24% ವಸೂಲು ಮಾಡ್ತಾ ಇದ್ದಾರೆ. ಅದರಲ್ಲಿ ಅರ್ಧ ಕಡಿಮೆ ಮಾಡಿ. ಈಗ ಸ್ಟಾಲಿನ್ ₹3 ಕಡಿಮೆ ಮಾಡಿದ್ದಾರೆ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ. ವೈ ಕಾಂಟ್ ಯು ರೆಡ್ಯೂಸ್? ನೀವು ಕಡಿಮೆ ಮಾಡಿ, ಸ್ಟೇಟ್ ಗೌರ್ಮೆಂಟ್ನವರು ಕಡಿಮೆ ಮಾಡಿ, ಸೆಂಟ್ರಲ್ ಗೌರ್ಮೆಂಟ್ನವರು ಕಡಿಮೆ ಮಾಡಲಿ. ಅದು ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ? ಕಬ್ಬಣ, ಸಿಮೆಂಟು, ಗೊಬ್ಬರ, ಅಡಿಗೆ ಎಣ್ಣೆ, ಆಹಾರ ಪದಾರ್ಥಗಳು, ದಿನಸಿ, ಹೋಟೆಲ್ ಬಿಲ್ಗಳು ಎಲ್ಲ ಕಡಿಮೆ ಆಗ್ತವೆ. ಇವತ್ತು ಇವೆಲ್ಲ ಜಾಸ್ತಿ ಆಗ್ಬಿಟ್ಟು ಇವತ್ತು ಏನು ಅಚ್ಚೇ ದಿನ ಆಯೋಗ ಅಂತಂದ್ರಲ್ಲ, ಇವತ್ತೇನಾಗಿದೆ? ಎಲ್ಲರ ಜೇಬುಗಳು ತೂತಾಗ್ಬಿಟ್ಟಿದ್ದಾವೆ. ಪಾಪ ಭಾಳ ಜನ ಲೋಯರ್ ಮಿಡ್ಲ್ ಕ್ಲಾಸ್ನವರು, ಬಡವರು ಎಲ್ಲ, ಅವರೆಲ್ಲ ಇವತ್ತು ಅವ್ರ ಮನೇಲಿದ್ದಂಥ ಒಡವೆಗಳನ್ನೆಲ್ಲ ಗಿರ್ವಿ ಇಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ಹಾಗಾದರೆ ವಾಜಪೇಯಿ ಅವರು 1973ನೇ ಇಸ್ವಿನಲ್ಲಿ ಎತ್ತಿನ ಗಾಡಿ ಮೇಲೆ ಬಂದ್ರಲ್ಲ, ಅದಕ್ಕೇನಂತ ಕರೀತಾರೆ? ಯಡಿಯೂರಪ್ಪ. ಆಯ್ತಪ್ಪ, ಪಾರ್ಲಿಮೆಂಟಿಗೆ ಕೇಳ್ರಿ, ಇಲ್ಲಿ ಪಾರ್ಲಿಮೆಂಟಿಗೆ ಮಿಸ್ಟರ್ ವಾಜಪೇಯಿ ವಾಸ್ ಇನ್ MP of ಜನಸಂಘ್, ದೆನ್ ಪಾರ್ಲಿಮೆಂಟ್ ಮೆಂಬರ್. ಈ ಕೇಮ್ ಬೈ ಬುಲಕ್ ಕಾರ್ಡ್. ಅದು ಎಷ್ಟು ಪೈಸೆ ಹೆಚ್ಚಾಗಿತ್ತು? 7 ಪೈಸೆ ಹೆಚ್ಚಾಗಿತ್ತು. ಪೆಟ್ರೋಲ್ ಡೀಸೆಲ್ ಮೇಲೆ ಎಷ್ಟು ಪೈಸೆ? 7 ಪೈಸೆ. ಅದಕ್ಕೆ ಕೇಳಿ ಯಡಿಯೂರಪ್ಪನವ್ರಿಗೆ, ವಾಜಪೇಯಿ ಅವ್ರು ಬಂದಿದ್ರಲ್ಲಪ್ಪ, ಅದಕ್ಕೆ ಏನಂತ ಕರಿತೀರಿ? ನೋಡಪ್ಪ, ಇವತ್ತು ನಾನು ಐ ಆಮ್ ಡಿಕ್ಲೇರ್ ಮಾಡ್ತೀನಿ, ರಾಜ್ಯದ ಜನ ಇವರಿಗೆ ಭಯ ಪಟ್ಕೊಂಡು ಸುಮ್ಮನೆ ಇದ್ದಾರೆ. ಕೇಸ್ ಹಾಕ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಜನ ಕುದೀತಾ ಇದ್ದಾರೆ. ಎಷ್ಟೊತ್ತಿಗೆ ಈ ಸರ್ಕಾರ ತೊಲಗಿದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಎಷ್ಟೊತ್ತಿಗೆ ಚುನಾವಣೆ ಬಂದರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಯಡಿಯೂರಪ್ಪ ಅಲ್ಲ, ಯಡಿಯೂರಪ್ಪನಂಥವ್ರು 100 ಜನ ಬಂದರೂ ಕೂಡ BJP ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಅವರಿಂದ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಡಿಯೂರಪ್ಪನವರಿಂದ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬಸವರಾಜ ಬೊಮ್ಮಾಯಿಯಿಂದ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜನ ಕಾಯ್ತಾ ಇದ್ದಾರೆ ಚುನಾವಣೆಗೆ. ಮುಂದಿನ ಚುನಾವಣೆಯಲ್ಲಿ ಇವರಿಗೆ ತಕ್ಕ ಪಾಠ ಕಲಿಸಿ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸರ್, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ GSTಗೆ ವ್ಯಾಪ್ತಿಗೆ ಸೇರಿಸಿಕೊಳ್ಳೋಕೆ ಸಂಬಂಧಪಟ್ಟಾಗ ನಿಮ್ಮ ಅಭಿಪ್ರಾಯ ಏನು? ನಾನು ನೋಡಪ್ಪ, ಈಗಾಗಲೇ GST ತಗೊಬಂದ್ಬಿಟ್ಟು ಕೆರೆಗೆ ಹಾಕೋದನ್ನೆಲ್ಲ ಕೇಂದ್ರ ಸರ್ಕಾರ ಕೊಟ್ಟೋಗ್ಬಿಟ್ಟಿದೆ. ಆ ಪರಿಹಾರನೂ ಕೊಡ್ತಾ ಇಲ್ಲ ಅವರು. 15, 16, 17 ಸಾವಿರ ಕೋಟಿ ಪರಿಹಾರ ಕೊಡಬೇಕು. ಹೋದ ವರ್ಷದ 11,000 ಕೋಟಿ ಪರಿಹಾರ ಕೊಡಬೇಕು. ಪರಿಹಾರ ಕೇಳಿದ್ರೆ ಸಾಲ ತಗೊಳ್ಳಿ, ನಾವು ಸೆಸ್ ಹಾಕಿ ಕೊಡ್ತೀವಿ, ಸೆಸ್ ಹಾಕಿ ಅಂತ ಹೇಳ್ತಾರೆ. ಕೊಟ್ಟಿಲ್ಲ. ಮತ್ತು ನಮಗೆ 15th ಫೈನಾನ್ಸ್ ಕಮಿಷನಿಂದ ದೊಡ್ಡ ಅನ್ಯಾಯ ಆಗಿದೆ, ಗೊತ್ತಾಯ್ತಾ? 4.71% ರಾಜ್ಯಕ್ಕೆ ಬರ್ತಾ ಇತ್ತು, ಇವತ್ತು 3.64% ಬರ್ತಾ ಇದೆ. ಅಂದರೆ 1.07% ಕಡಿಮೆ ಆಯಿತು. ಇವತ್ತು ನಮಗೆ ಸುಮಾರು 80,000 ಕೋಟಿ ಬರ್ತಿತ್ತು ಕೇಂದ್ರ ಸರ್ಕಾರದಿಂದ, ನಮ್ಮ ಪಾಲು ಸ್ಪೆಷಲ್ ಗ್ರ್ಯಾಂಟ್ಸ್ ಎಲ್ಲ ಸೇರಿ. ಇವತ್ತು ಎಷ್ಟು ಬರ್ತದೆ ಗೊತ್ತಾ? ಬರೀ 38,000 ಕೋಟಿ ಬರ್ತಾ ಇದೆ. ಯಾರು ಹೊಣೆ ಇದಕ್ಕೆ? ಇಟ್ ಇಸ್ ನರೇಂದ್ರ ಮೋದಿ. 15th ಫೈನಾನ್ಸ್ ಕಮಿಷನ್ನಲ್ಲಿ 5,495 ಕೋಟಿ ವಿಶೇಷ ನಿಮಗೆ ಕಡಿಮೆ ಆಗಿಬಿಟ್ಟದೆ ಅಂತೇಳಿ 5,495 ಕೋಟಿ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಟ್ಟಿದ್ದರು ಇಂಟ್ರೀಮ್ ರಿಪೋರ್ಟ್ನಲ್ಲಿ. ಈ ಫೈನಲ್ ರಿಪೋರ್ಟ್ನಲ್ಲಿ ಅದು ಇಲ್ಲವೇ ಇಲ್ಲ, ಇವ್ರು ಕೇಳಲೂ ಇಲ್ಲ ಅಂತ ಹೇಳಿ ಸರ್ಕಾರ ಇರೋದು ಇಲ್ಲಿ. ಹೇಳಿ ಸರ್ಕಾರ. ಸರ್, ಇವತ್ತು ಬೊಮ್ಮಾಯಿ ಅವರು ಉತ್ತರ ಕೊಡ್ತಾ ಇದ್ದಾರೆ ಬೆಲೆ ಏರಿಕೆ ವಿಚಾರವಾಗಿ. ವಿಧಾನಸಭೆಯಲ್ಲಿ ಅವರು ಉತ್ತರ ಕೊಡ್ತಾ ಇದ್ದಾರೆ. ಅವ್ರು ಕೊಡಲಿ, ನನಗೇನು ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡ್ತಾರೆ ಅಂತ ನನಗೆ ಅನಿಸಲ್ಲ. ಯಾಕಂದರೆ ಇವರಿಂದ ಯಾವ ನಿರೀಕ್ಷೆನೂ ಇಟ್ಕೊಂಡಿಲ್ಲ. ಬಂಡರು ಎಲೆಕ್ಟ್ರಾನಿಕ್ ಕಾರು ಉದ್ಯಮನ ಪ್ರೋತ್ಸಾಹ ಮಾಡಲಿಕ್ಕೆ ಈ ರೀತಿಯ ಏನು ಮಾಡಲಪ್ಪ, ನಾ ಏನಾರು ಮಾಡಲಿ. ಇವತ್ತು ಜನರ ಜೀವನ ಏನಾಗಿದೆ ಅಂದರೆ, ಈಗ ನೀನು ಸ್ಕೂಟ್ರ್ ಇಟ್ಕೊಂಡಿದ್ಯಾ, ನಿನ್ನ ಕಷ್ಟ ಏನು? ಆಟೋ ಓಡಿಸೋರ ಕಷ್ಟ ಏನು? ಟ್ಯಾಕ್ಸಿ ಓಡಿಸೋರ ಕಷ್ಟ ಏನು? ಕ್ಯಾಬ್ ಇರೋರ ಕಷ್ಟ ಏನು? ಲಾರಿಗಳ ಕಷ್ಟ ಏನು? ಬಸ್ಗಳು ಇಟ್ಕೊಂಡಿರೋರ ಕಷ್ಟ ಏನು? ಟ್ರ್ಯಾಕ್ಟರ್ಗಳು ಇಟ್ಕೊಂಡಿರ್ತಕ್ಕಂಥವ್ರ ಕಷ್ಟ ಏನು? ರೈತರದು. ಇವತ್ತು ಇವೆಲ್ಲ ಜನ ಏನಾಗಿದೆ, ಪರಿಸ್ಥಿತಿ ಏನಾಗಿದೆ? ಇವತ್ತು ಕಣ್ಣೀರಲ್ಲಿ ಇವತ್ತು ಕೈ ತೊಳಿತಾ ಇದ್ದಾರೆ, ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ದಯವಿಟ್ಟು ನೀವೆಲ್ಲ, ನಿಮಗೂ ಎಲ್ಲ ತಟ್ಟಿರ್ಬೇಕಲ್ಲ ಬಿಸಿ.
ಕಾಫಿ ಎಷ್ಟು ಈಗ ಒಂದು ಹೋಟ್ಲಲ್ಲಿ 15 ರೂಪಾಯಿ ಇದ್ದದ್ದು 30 ರೂಪಾಯಿ ಆಗದೆ. ಇಡ್ಲಿ ಎರಡು ಇಡ್ಲಿ ಒಂದು ಸಾಂಬಾರ್ಗೆ 20 ರೂಪಾಯಿ ಇತ್ತು, ಈಗ 30 ರೂಪಾಯಿ 40 ರೂಪಾಯಿ ಆಗದೆ. ಮಸಾಲೆ ದೋಸೆ 30 ರೂಪಾಯಿ 35 ರೂಪಾಯಿ ಇತ್ತು, ಈಗ 50-60 ರೂಪಾಯಿ ಆಗದೆ. ಇಲ್ಲ ಸರ್, ಮಸಾಲೆ ದೋಸೆ ತಿಂತಾರೆ, ಅನ್ನ ಮಾತ್ರ. ಅಲ್ಲ ತಿಂದರೆ ರೈಸ್ ಬಾತು ಹೋಲಿರ ಅನ್ನ ರೈಸ್ ಬಾತ್ ಎಷ್ಟಾಗಿದೆ, ಉಪ್ಪಿಟ್ಟು ಎಷ್ಟಾಗಿದೆ? ಹಾಂ, ನೀವೆಲ್ಲ ತಿನ್ನಕ್ಕಾದ್ದೇನ್ರಿ? ಮತ್ತೆ ನೀವೆಲ್ಲ ಕೋಪ ಬರೋದಿಲ್ವೇನ್ರಪ್ಪ ನಿಮಗೆ? ಮಾಡಿ ಬರೀ ಎಲ್ಲ